ಈಗ ಈಗಾಗಲೇ ಶ್ರೀನಿವಾಸ್ ಅವರು ಮಾತಾಡಿದ್ದು ಮತ್ತೆ ಅಲ್ಲ, ಅದರ ಪೂರ್ವಕವಾಗಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ಆಲ್ರೆಡಿ ಅವ್ರ ತಂದೆ ತಾತನವರು ಆಸ್ತಿಗಳನ್ನ ಒಂದು ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟುಬಿಟ್ಟಿದ್ರು. ಈಗಾಗಲೇ ಮನೆಗಳನ್ನ ಕಟ್ಟಿ ಸುಮಾರು 25-30 ವರ್ಷಗಳಾಗಿದೆ. ಈಗ ಅವರು ಮೊಮ್ಮಕ್ಕಳಿಗೆ ಬಂದು ಮುಟೇಶನ್ಗಳನ್ನ ಖಾತಾ ಬದಲಾವಣೆಗಳಾಗಿ ಅವ್ರು ಕೋರ್ಟಿಗೆ ಹೋಗಿ ಡೈರೆಕ್ಷನ್ ಅನ್ನು ತಂದಿದ್ದಾರೆ, ಈ ಮನೆಗಳನ್ನ ತೆರವುಗೊಳಿಸಿ ನಮ್ದು ಆಸ್ತಿ ಅಂತೇಳಿ. ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರದ ಯಾಪುಲ್ದಿನ್ನಿಯಲ್ಲಿ ಆಲ್ರೆಡಿ ಹಾಸ್ಟೆಲ್ ಒಂದು 25 ವರ್ಷದಿಂದ ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಇದೆ ಮತ್ತು ಎಲ್ಲರೂ ಖಾಸಗಿ ಕಟ್ಟಡಗಳಿದೆ. ಆದ್ರೆ ಕೋರ್ಟ್ ಒಂದು ಡೈರೆಕ್ಷನ್ ಮಾಡಿದೆ. ಹಾಗಾಗಿ ಮಾನ್ಯ ಮಂತ್ರಿಗಳೇನು ಬಿಲ್ ತಂದಿದ್ದಾರೆ ಅದರಲ್ಲಿ ಇವೆಲ್ಲವನ್ನ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು 1 ಗುಂಟೆ ರಿಜಿಸ್ಟ್ರೇಷನ್ ಆಗೋದಿಲ್ಲ ಅವಾಗ ಹಿಂದೆ. ಹಾಗಾಗಿ ಆ ಕಾಗದ ಪತ್ರದ ಮೇಲೆ ಸ್ಟಾಂಪ್ ಪೇಪರ್ ಮೇಲೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅದನ್ನ ಈ ಬಿಲ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಅಧಿಕೃತಗೊಳಿಸೋದಕ್ಕೆ ಈ ಕಾನೂನು ಅಂತಂದ್ರೆ ಒಳ್ಳೇದಾಗ್ತದೆ ಅಂತೇಳಿ ನಿಮ್ಮ ಮುಖಾಂತರ ಹೇಳ್ತಾರೆ. ಓಕೆ, ಮಂತ್ರಿ ಅವರ ಸರ್. ಅಧ್ಯಕ್ಷರೇ, ಸಭಾಧ್ಯಕ್ಷರು ಒಂದು ನಿಮಿಷ. ಟ್ಯಾಕ್ಸ್ ಕಲೆಕ್ಷನ್ಗೆ ಬಿಲ್ ತಂದಿರೋದು ಕರೆಕ್ಟು ಸಭಾಧ್ಯಕ್ಷರೇ. ಆದರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ನಾವು ದೊಡ್ಡ ಕಟ್ಟಡಗಳನ್ನು ಕಟ್ಟುವಾಗ ಅದಕ್ಕೆ 3 ವರ್ಷ ಇಲ್ಲದೆ 4 ವರ್ಷ ಬೇಕಾಗ್ತದೆ ಸಭಾಧ್ಯಕ್ಷರೇ. ನಾವು ಪಂಚಾಯತಿಯಿಂದ ಲೈಸೆನ್ಸ್ ಪಡ್ಕೊಂಡು ಅದಕ್ಕೆ 10-12 ಲಕ್ಷ ಟ್ಯಾಕ್ಸ್ ಕಟ್ಟಿರ್ತೀವಿ. ಬೈ ಚಾನ್ಸ್ ನಾವು 3 ವರ್ಷ ಅದು ನಿಗದಿ ಮಾಡಿರ್ತಾರೆ, 3.5 ವರ್ಷ, ಒಂದು 6 ತಿಂಗಳು ಜಾಸ್ತಿ ಆದರೆ ಪುನಃ ರಿನ್ಯೂವಲ್ ಮಾಡಬೇಕಿದ್ರೆ ಅದೇ 12 ಲಕ್ಷವನ್ನು ಕಟ್ಟಬೇಕು ಅಂತ ಕೇಳ್ತಾರೆ. ಹಾಗಾದ್ರೆ ಅದಕ್ಕೆ ಅದನ್ನು ಬೇರೆ ಎಲ್ಲಿಯೂ ನಗರದ ಪ್ರದೇಶದಲ್ಲಿ ಅದು ಇಲ್ಲ ಸಭಾಧ್ಯಕ್ಷರೇ. ಇನ್ನೊಂದು, ನಾವೆಲ್ಲಾದ್ರೂ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ಲೆವೆಲಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟಿರ್ತೀವಿ. ಅಲ್ಲಿ ಅವರಿಗೆ ಒಂದು 4 ಲಕ್ಷ ರೂಪಾಯಿ ಅದಕ್ಕೆ ಟ್ಯಾಕ್ಸ್ ಹಾಕಿರ್ತಾರೆ. ಆ ಟ್ಯಾಕ್ಸ್ ಅನ್ನು ಪ್ರತಿ ವರ್ಷ ನಾವು ಕಟ್ತೀವಿ. ಆನಂತರ 1 ತಿಂಗಳ ನಂತರ ಇನ್ನೊಂದು ಲೆಟರ್ಗೆ ಹೊಸ ಸಾಫ್ಟ್ವೇರ್ ಅಲ್ಲಿ ಹೇಳ್ತಾರೆ ಆ ಸೆಟ್ ಬ್ಯಾಕ್ ಅಲ್ಲಿ ಏನು ಜಾಗ ಸೈಡ್ಗೆ ನಾವು 20 ಫೀಟ್ ಬಿಟ್ಟಿದ್ವಿ ಅದಕ್ಕೆ ಸಪರೇಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಕೇಳ್ತಾರೆ. ಈಗ ಅದರಲ್ಲೇ ಇನ್ಕ್ಲೂಡ್ ಮಾಡಬಹುದು, ಇಲ್ಲದಿದ್ರೆ ಅದನ್ನು ಸಪರೇಟ್ ಆಗಿ ಕೇಳೋದು ಎಷ್ಟು ಸರಿ ಅಂತ ಗೊತ್ತಿಲ್ಲ ಸಭಾಧ್ಯಕ್ಷರೇ. ಅದನ್ನು ಕೂಡ ನಮ್ಮ ಮಂತ್ರಿಗಳು ಸಂಬಂಧಪಟ್ಟದ ಹೌದೌದು ಇಲ್ಲ ಬಿಲ್ ಅಲ್ಲಿ ಅದು ನೀವು ಅದು ಉತ್ತರ ಕೊಡ್ತಾರೆ ಅವರು. ಇದು ಮಾನ್ಯ ವಿಶ್ವನಾಥ್ ಅವರು, ರಾಯ್ ಅವರು ಇಬ್ರು ಕೂಡ ಪಂಚಾಯತಿಗೆ ಆದಾಯ ಅಂತ ಹೇಳ್ತಾರೆ. ಆಕ್ಚುಲಿ ನಿಜ, ಇದರಲ್ಲಿ ಸರ್ಕಾರಕ್ಕೆ 1 ಪೈಸೆನೂ ಏನು ಬರೋದಿಲ್ಲ, ಪಂಚಾಯತಿಗೆ ಸ್ವಲ್ಪ ಬರೋದಕ್ಕೆ ಅವಕಾಶ ಇದೆ. ಪಂಚಾಯತಿ ಸಬಲೀಕರಣ ಅಷ್ಟು ಮಟ್ಟಿಗೆ. ಆದ್ರೆ ಮುಖ್ಯವಾಗಿ ಸರ್ಕಾರದ ಗುರಿ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದು ಹಿಂದೆ ಏನೇನು ಅನಾಥರೈಸ್ ಲೇಔಟ್ ಆಗ್ಬಿಟ್ಟಿದಾವೆ, ಅವರು ಸುಮಾರು ಜನ ಸೈಟ್ ಕೊಂಡ್ಕೊಂಡ್ಬಿಟ್ಟಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ಖಾತೆ ಸಿಕ್ಕಿಲ್ಲ. ಅವರು ಒಂಥರ ತ್ರಿಶಂಕು ಪರಿಸ್ಥಿತಿಯಲ್ಲಿ ಇದ್ದಾರೆ. ಈ ಸ್ವತ್ತು ಅಲ್ಲಿ ಅವ್ರಿಗೆ ಎಂಟ್ರಿ ಇಲ್ಲ, ಪಂಚತಂತ್ರದಲ್ಲಿ ಎಂಟ್ರಿ ಇದೆ, ಆದ್ರೆ ಈ ಸ್ವತ್ತು ಅವ್ರಿಗೆ ಸಿಕ್ಕಿಲ್ಲ. ಸೊ ಇವರಿಗೆಲ್ಲ 1 ಟೈಮ್ ಪರ್ಮನೆಂಟ್ ರಿಲೀಫ್ ಏನಾದ್ರೂ ಕೊಡಬೇಕು ಅಂತ ಹೇಳಿದ್ಮೇಲೆ ನಾವು ಕಾನೂನು ಸಚಿವರು, ಎಲ್ಲ RDPR ಸಚಿವರು ಎಲ್ಲರೂ ಕೂತ್ಕೊಂಡ್ಬಿಟ್ಟು ಈ ತರ ಎಷ್ಟಿದ್ದಾರೆ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ 90 ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿದಾವೆ. ಕಾಲಾನುಕಾಲದಿಂದ 96 ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿದಾವೆ. ನಗರಸಭೆ ವ್ಯಾಪ್ತಿಗಳಲ್ಲಿ ಸುಮಾರು 30 ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿದಾವೆ. ಬೆಂಗಳೂರಲ್ಲಿ ಒಂದು 5-10 ಲಕ್ಷ ಆಸ್ತಿಗಳಿದಾವೆ. ಇವೆಲ್ಲ ಸೇಲ್ ಡೀಡ್ ಮುಖಾಂತರ ತಗೊಂಡಿದ್ದಾರೆ. ಆದ್ರೆ ಅವೆಲ್ಲ ಅನಾಥರೈಸ್ಡ್ ಇತ್ತು, ಅವರಿಗೆ ಖಾತಾ ಕೊಡಕ್ ಆಗಲ್ಲ, ಇವತ್ತು ಆಗಲ್ಲ. ಅದಕ್ಕೆ ಅವ್ರಿಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಈಗ ಇದ್ರ ಮುಖಾಂತರ UD ಲಾಸ್ಟ್ ಟೈಮ್ ಮಾಡಿ ಈಗ ಬಿ ಖಾತನ್ನ ನಾವು ರೋಲ್ ಔಟ್ ಮಾಡಿದ್ದೇವೆ. ಎಲ್ಲ ನಗರ ಪ್ರದೇಶಗಳಲ್ಲಿ ಬಿ ಖಾತಾ ಕೊಡ್ತಾ ಇದ್ದೇವೆ. ಸೇಮು ಹಳ್ಳಿ ಗ್ರಾಮ ಪಂಚಾಯತಿ ಪ್ರದೇಶದಲ್ಲೂ ಕೂಡ ಬಿ ಖಾತಾ ಕೊಡಬೇಕು ಅಂತ ಬೇಡಿಕೆ ಬಂದಿದ್ರಿಂದ ಆ ಜನಗಳಿಗೆ ನಾವು ಎ ಖಾತಾ ಅಂತೂ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕಾನೂನಿಗೆ ವಿರುದ್ಧವಾಗಿದೆ. ಅಟ್ಲೀಸ್ಟ್ ಅವರಿಗೆ ನಮ್ಮ ಬಿ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡಿ ಅವ್ರಿಗೆ ಟ್ಯಾಕ್ಸ್ ಪೇ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಷ್ಟು ಮಟ್ಟಿಗಾದ್ರೂ ಅವ್ರಿಗೊಂದು ಏನೋ ಒಂದು ರೆಕಾರ್ಡ್ ಆಫ್ ರೈಟ್ಸ್ ಅಂತ ಹೇಳಕ್ ಆಗದೆ ಹೋದ್ರೂ ಕೂಡ ಪಂಚಾಯತ್ ರಿಜಿಸ್ಟರ್ ಅಲ್ಲಿ ಅಧಿಕೃತವಾಗಿ ಅವರ ಹೆಸರನ್ನ ಸೇರ್ಪಡೆ ಮಾಡ್ಲಿಕ್ಕೆ ಇದ್ರ ಮುಖಾಂತರ ಮಾಡೋದ್ರಿಂದ ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಸುಮಾರು 96 ಲಕ್ಷ ನಿವೇಶನ ಮನೆಗಳಿಗೆ ಅವರಿಗೆ 1 ಟೈಮ್ ರಿಲೀಫ್ ಕೊಟ್ಟಂಗ ಆಗುತ್ತೆ. ಇದು ಒನ್ ಟೈಮ್ ಅಂತ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ಅಂತ ತಾವು ಕೇಳ್ಬೋದು. ಈಗ ನೋಂದಣಿ ಇಲಾಖೆಯಲ್ಲಿ ಅನಧಿಕೃತ ಸೈಟ್ಗಳು ಮಾರಾಟ ನಾವು ಬಂದ್ ಮಾಡಿರೋದ್ರಿಂದ ಇನ್ಮುಂದೆ ಇದು ಬರ್ಲಿಕ್ಕಿಲ್ಲ. ಇದು 20-30 ವರ್ಷಗಳ ಬಳುವಳಿ. ಅದನ್ನ 1 ಟೈಮ್ ಆಗಿ ನಾವು ರಿಲೀಫ್ ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಅನಾಥರೈಸ್ಡ್ ಸೈಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ನಾವು ಬಂದ್ ಮಾಡಿದ್ದೇವೆ ನೋಂದಣಿ ಇಲಾಖೆಯಲ್ಲಿ. ಈ ಹಿಂದೆ ಆಗೋಗಿರೋರ್ಗೆ ಈಗ ಅವತ್ತು ತಪ್ಸಕ್ಕಾಗಿಲ್ಲ. ಇವತ್ತು ಅವ್ರು ವಾಸ ಇದ್ದಾರೆ, ಮನೆ ಇದೆ, ಎಲ್ಲ ಇದೆ, ಅವ್ರಿಗೊಂದು ಬಿ ಖಾತಾ ಕೊಡುವಂತಹದ್ದು. ಆದ್ರೆ ಅದನ್ನ ಎಲೆಕ್ಟ್ರಾನಿಕ್ ಖಾತಾನೇ ಕೊಡೋದು, ಪೇಪರ್ ಖಾತಾ ಇಲ್ಲ ಇದರಲ್ಲಿ.
ಈ ಖಾತಾ ಮುಖಾಂತರ ಬಿ ಖಾತಾ ಕೊಡೋದಕ್ಕೆ ಅವ್ರಿಗೆ ರಿಲೀಫ್ ಮೇಜರ್ ಆಗಿ ಇದು ಆ 96 ಲಕ್ಷ ಕುಟುಂಬಗಳಿಗೆ ಒಂದು ರಿಲೀಫ್ ಆಗುತ್ತೆ. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಇದು ನಾವು ಎಲ್ಲರೂ ಸೇರಿ ತಗೊಂಡು ವಿಪಕ್ಷ ನಾಯಕರೇ, ಸಭಾಧ್ಯಕ್ಷರೇ, ಎಷ್ಟೋ ಹಳ್ಳಿ ಕಡೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸಚಿವರೇ ದಯವಿಟ್ಟು ಇದು ಒಂದ್ ನಿಮಿಷ ನಿಯಮಗಳು ಮಾಡ್ಬೇಕಾದ್ರೆ ಟ್ಯಾಕ್ಸೇಷನ್ ಬಗ್ಗೆ ಅದು ಮಾಡ್ಬೋದು, ಯಾಕಂದ್ರೆ ಅದಕ್ಕಿದಕ್ಕೆ ಸಂಬಂಧ ಇಲ್ಲ. ಮತ್ತೆ ಈಗಾಗಲೇ ಕಂದಾಯ ಸಚಿವರು ಎಲ್ಲ ಹೇಳಿದ್ದಾರೆ, ಸರ್ಕಾರಿ ವಿಶ್ವನಾಥ್ ಸಾಹೇಬ್ರು ಕೇಳಿದಂತ ಒಂದು ಪ್ರಶ್ನೆಗೆ ಸರ್ಕಾರಿ ಜಾಗವನ್ನ ಹೊರತುಪಡಿಸಿ ಇರುತ್ತೆ ಸರ್, ಅದನ್ನ ಸರ್ಕಾರಿ ಜಾಗನ ಕೊಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.